ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ನಾನು ಪ್ರಭುಲಿಂಗ ದೊಡ್ಡಿನಿ, ಅಹಿಂದ ಕನ್ನಡ ರಾಜ್ಯಾಧ್ಯಕ್ಷರು. ಇಂದು ಹುಬ್ಬಳ್ಳಿಯಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಹುಟ್ಟಹಬ್ಬು ಮತ್ತು ಅಹಿಂದ ರತ್ನ ಪ್ರಶಸ್ತಿ ನಿಮಿತ್ತವಾಗಿ ನಾವು ರಾಜ್ಯ ಮಟ್ಟದ ಒಂದು ಪೂರ್ವ ಸಭೆಯಲ್ಲಿ ಕರೆದಿದ್ದೇವೆ. ಎಲ್ಲ ನಮ್ಮ ಅಹಿಂದ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲರೂ ಇಲ್ಲಿ ಬಂದಿದ್ದಾರೆ. ಈಗಾಗಲೇ ಚರ್ಚೆ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮ ಸಾಹೇಬರ ಹುಟ್ಟಹಬ್ಬು ಒಂದು ದೊಡ್ಡ ಪ್ರಮಾಣದಲ್ಲಿ ಹುಬ್ಬಳ್ಳಿ ಅಥವಾ ಬೆಂಗಳೂರಲ್ಲಿ ಒಂದು ದೊಡ್ಡ ಪ್ರಮಾಣ ಹುಟ್ಟಹಬ್ಬ ಮಾಡಿ ವಿವಿಧ ಕ್ಷೇತ್ರದಲ್ಲಿ ಸಮಾಜ ಸೇವೆ ಮಾಡಿದಂತ ಸೇವಕರಿಗೆ ಒಂದು ಒಳ್ಳೆ ಅಹಿಂದ ಪ್ರಶಸ್ತಿ ಕೊಡಬೇಕಂತ ನಾವು ತೀರ್ಮಾನ ಮಾಡಿದ್ದೇವೆ. ಇನ್ನೂ ಪ್ಲೇಸ್ ನಿಗದಿ ಆಗಿಲ್ಲ. ಈಗ ಚರ್ಚೆ ಮಾಡ್ತಾ ಇದ್ದೀವಿ. ಸಾಹೇಬರಿಗೆ ಹೋಗಿ ಭೇಟಿ ಆಗ್ತಾ ಇದ್ದೀವಿ. ಭೇಟಿ ಅನ್ನೋ ಗೊತ್ತಾಗ್ತದೆ, ಹುಬ್ಬಳ್ಳಿ ಅಥವಾ ಬೆಂಗಳೂರು. ಈಗ ಸಿದ್ದರಾಮಯ್ಯನವ್ರ ಗಮನಕ್ಕೆ ತಂದಿರಿ, ಇದನ್ನ ಅಹಿಂದ ಪ್ರಶಸ್ತಿ ಕೊಡ್ತೀವಿ ಅನ್ನೋ ವಿಚಾರವನ್ನ ಅವ್ರ ಗಮನಕ್ಕೆ ತಂದಿರಿ. ಇದು ಈಗಾಗಲೇ ವಿಷಯ ಅವರಿಗೆ ತಿಳಿಸಿದ್ದೇವೆ. ಈಗ ಸಾಹೇಬರಿಗೆ ಈಗ ಕೆಲವೊಂದು ದಿನಗಳಲ್ಲಿ ನಾವು ಎಲ್ಲಾ ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಅವರಿಗೆಲ್ಲ ಹೋಗಿ ಭೇಟಿಯಾಗಿ ಒಂದು ತಾರೀಕು ಹೆಚ್ಚು ಮಾಡೋಕ್ಕೂ ಪ್ಲಾನ್ ಮಾಡ್ತಾ ಇದ್ದೀವಿ. ಎಷ್ಟು ಪ್ರಶಸ್ತಿ ಕೊಡ್ತೀರಿ, ಏನೇನು ಮಾನದಂಡ ಇರ್ತವೆ ಅದಕ್ಕೆ? ಈಗ ಈಗಾಗಲೇ ನಮ್ಮ ಈ ಮೀಟಿಂಗ್ ಚರ್ಚೆ ಆಗ್ತಾ ಇದೆ. ಒಂದು ಜಿಲ್ಲೆಯಲ್ಲಿ ಒಂದು 2 ಪ್ರಶಸ್ತಿ ಕೊಡಬೇಕಂತ ಈ ಜನಗಳ ಬೇಡಿಕೆ ಇದೆ. ಅದು ಇನ್ನೂ ನಾವು ಆಯ್ಕೆ ಸಮಿತಿಗೆ ಇಟ್ಟಿದ್ದೇವೆ. ಆಯ್ಕೆ ಸಮಿತಿಯಲ್ಲಿ ಎಲ್ಲಾ ಜನರನ್ನ ಸೇರಿಸಿ ಯಾವ ತರ ಕೊಡಬೇಕಂತ ಇನ್ನೂ ತೀರ್ಮಾನ ಮಾಡಿಲ್ಲ. ಒಂದು ಜಿಲ್ಲಾಕ್ಕೆ 1 ಅಥವಾ 2 ಇದು ಫೈನಲ್ ಮಾಡ್ತಾ ಇದ್ದೀವಿ. ಕೇವಲ ಅಹಿಂದಕ್ಕಷ್ಟೇನಾ ಅಥವಾ ಎಲ್ಲಾ ಸಮುದಾಯಕ್ಕೆ ಕೊಡ್ತೀರಾ? ಇಲ್ಲ, ಎಲ್ಲಾ ಸಮುದಾಯದಲ್ಲಿ ಸೇರಿ ನಾವು ಒಳ್ಳೆ ರೀತಿ ಯಾರು ಕೆಲಸ ಮಾಡಿದ್ರೆ ಅವರಿಗೆ ಅವ್ರು ನೋಡಿ ಅವ್ರಿಗೆ ನಾವು ಪ್ರಶಸ್ತಿ ಕೊಡ್ತಾ ಇದ್ದೀವಿ. ಈಗ ಒಂದು ಕಡೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಮಾಡಬೇಕು ಅನ್ನೋ ಒಂದು ಚರ್ಚೆ ನಡೆದಿದೆ. ಈಗ ಅಹಿಂದ ನೀವು ಸಭೆ ಕರೆದಿದ್ದೀರಿ. ಒಂದ್ ಕಡೆ ಲಿಂಗಾಯತರು ನಮಗೆ ಮುಖ್ಯಮಂತ್ರಿ ಕೂಡ ಅಂತಾರ, ಒಕ್ಕಲಿಗರ ಮುಖ್ಯಮಂತ್ರಿ ಕೂಡ ಅಂತಾರ. ಈಗ ಸಿದ್ದರಾಮಯ್ಯನವರು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಸರ್ಕಾರ ಬಂದಿದೆ. ಯಾವುದೇ ಎಲ್ಲ ಅಹಿಂದ ವರ್ಗವೂ ಕೂಡ ಸಿದ್ದರಾಮಯ್ಯನವರ ಬೆಂಬಲಕ್ಕಿದೆ. ಅದರಲ್ಲಿ 2 ಮಾತಿಲ್ಲ. ಈಗ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ? ನಾವು ಯಾವಾಗಲೂ ನಮ್ಮ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಜೊತೆ ಅಹಿಂದ ಬೆನ್ನೆಲುಬಾಗಿ ನಿಂತಿದೆ. ಆ ತರ ಇನ್ನೂ ಇಲ್ಲಿ ಹೇಳಿಕೆ ಬಂದಿಲ್ಲ. ಈಗ ಮೊನ್ನೆ 2 ದಿನ ಪೂರ್ವಿ ಈ ಸ್ವಾಮಿಗಳವರು ಆ ತರ ಹೇಳಿಕೆ ಕೊಡ್ತಿದ್ರು. ಆ ತರ ಹೇಳೋದ್ರಿಂದ ಒಂದು ಧಾರ್ಮಿಕ ಒಂದು ಧಕ್ಕೆ ಆಗುತ್ತದೆ. ದಯವಿಟ್ಟು ಆ ತರ ಸ್ವಾಮಿಗಳು ಹೇಳಿಕೆ ಕೊಡಬಾರದು. ಯಾಕಂದ್ರೆ ಸ್ವಾಮಿಗಳು ಅಂದ್ರ ಎಲ್ಲಾ ಸಮಾಜಕ್ಕೆ ಅಷ್ಟೇ ಅವರು. ಅದು ಬಿಟ್ಟು ನಮ್ಮ ಸಮಾಜದವರೇ ಮುಖ್ಯಮಂತ್ರಿ ಆಗಬೇಕಂತ ಅನ್ನೋದು ಒಂದು ಧಾರ್ಮಿಕ ಧಕ್ಕೆ ಅಂತ ನಾನು ಹೇಳಬಲ್ಲೆ. ಒಂದು ಮುಂದಿನ ದಿನಗಳಲ್ಲಿ ನಮ್ಮ ಸಾಹೇಬರು ಮುಖ್ಯಮಂತ್ರಿ ಸ್ಥಾನ ಏನು ತೆಗೆದುಹಾಕನ ಆ ಥರ ವಿಚಾರ ಮಾಡಿದ್ರೆ ಈಗ ಕಾಂಗ್ರೆಸ್ ಪಕ್ಷ ಅಸ್ತಿತ್ವ ಇಲ್ಲಿ ಉಳಿದಿಲ್ಲ ಅಂತ ನಾವು ಒಂದು ಎಚ್ಚರಿಕೆ ಕೊಡುತ್ತೇವೆ. ಅಲ್ಲ ಸರ್, ಈಗ ನೀವು ಈ ಕುರಿತು ಸಿದ್ದರಾಮಯ್ಯನವರು ಈಗ 2.5 ವರ್ಷ ನಂತರ ಅಧಿಕಾರ ಬಿಟ್ಕೊಡ್ಬೇಕು, ಆ ತರದ ಎಲ್ಲ ಇದಾವೆ. 5 ವರ್ಷ ಸಿದ್ದರಾಮಯ್ಯನವರೇ ಆಡಳಿತ ಮಾಡ್ಬೇಕಂತ ಹೇಳ್ತೀರಿ ನೀವು? ನಮ್ಮ ಹಿಂದೂ ಸಂಘಟನೆ ವತಿಯಿಂದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರೇ 5 ವರ್ಷ ಪೂರ್ಣ ಮಾಡಿದ ನಮ್ಮ ಬೇಡಿಕೆ ಇದೆ. ನಾವು ಅವ್ರು ಪೂರ್ಣ ಮಾಡೇ ಕೊಡುತ್ತೇವೆ. ಅದು ಅವ್ರ ಸಭೆ ಬೆನ್ನೆಲುಬಾಗಿ ನಿಂತುಕೊಂಡಿದ್ದೇವೆ. ಅಕಸ್ಮಾತ್ ಬದಲಾವಣೆ ಆ ತರದ್ದಾದ್ರೆ ನಿಮ್ಮ ಸಂಘಟನೆ ನಿಲುವೇನಿರುತ್ತವಾಗ? ನಮ್ಮ ನಿಲುವು ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ತಾಲೂಕು ಪ್ರತಿಭಟನೆ ಮಾಡುತ್ತೇವೆ. ಮತ್ತು ಮುಂದಿನ ದಿನಗಳಲ್ಲಿ ನಾವು ಸಾಹೇಬರ ಬೆನ್ನೆಲುಬಾಗಿ ನಿಂತುಕೊಳ್ಳುತ್ತೇವೆ. ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಬಾರ್ದು. ಇಲ್ಲೇ ಇಲ್ಲ. ಈಗ 5 ವರ್ಷ ಪೂರ್ಣವಾಗಿ ನಡೆಸಬೇಕು ನಾವು ಆಸೆ. ಸಮುದಾಯಕ್ಕೊಬ್ಬ ಸ್ವಾಮೀಜಿ ಮಾತಾಡ್ತಿದಾರ, ಅಂತ ಸ್ವಾಮೀಜಿಗಳಿಗೆ ಏನ್ ಹೇಳ್ತೀರಿ? ಸ್ವಾಮೀಜಿಯವರು ಆತರ ಅವರು ಧಾರ್ಮಿಕ ಆತರ ಹೇಳೋದ್ರಿಂದ ಧಾರ್ಮಿಕ ಒಂದು ಧಕ್ಕೆ ಬರ್ತದೆ ಅಂತ ಅಷ್ಟೇ ಹೇಳಬಲ್ಲೆ. ದಯವಿಟ್ಟು ಆತರ ಯಾರು ಹೇಳಿಕೆ ಪಡಬಾರದು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಅವರು ತಮ್ಮ ಪಕ್ಷದಲ್ಲಿ ಇದ್ದಂತಹ ವಿಷಯಗಳು. ದಯವಿಟ್ಟು ಸ್ವಾಮಿಗಳಾಗಲಿ ಈ ತರ ಹೇಳಿಕೆ ಕೊಟ್ಟು ಸಮಾಜದಲ್ಲಿ ಒಂದು ಬೇರೆ ತರ ಏನಂತಲ್ಲ ನಿರ್ಮಾಣ ಆಗಬಾರ್ದು ಅಂತ ನನ್ನ ವಿಚಾರ. ಓಕೆ ಸರ್, ನಿಮ್ಮ ಹೆಸರು? ಪ್ರಭುಲಿಂಗ ದೊಡ್ಡಿ, ಕರ್ನಾಟಕ ರಾಜ್ಯಾಧ್ಯಕ್ಷ.